ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ನಂದಿನಿ ಗೌಡ ಮಲೆನಾಡು. ಇವತ್ತು ನೋಡಿ ನಾನು ಒಂದು ಮಲೆನಾಡ ಸ್ಪೆಷಲ್ ಅಡುಗೆ ತೋರಿಸ್ಕೊಡ್ತಾ ಇದ್ದೀನಿ. ಏನಪ್ಪ ಅಂದರೆ ಮಲೆನಾಡಲ್ಲಿ ಕರೆಂಟ್ ಇಲ್ಲದೇ ಟೈಮಲ್ಲಿ, ಹಾಗೆಯೇ ಅರ್ಜೆಂಟ್ ಇರುವ ಟೈಮಲ್ಲಿ ಸ್ವಲ್ಪ ಅಳಬೆ ಸಿಕ್ಕಿದ್ರೆ ಹೇಗೆ ಉಪ್ಸಾರು ಮಾಡ್ಕೊಳ್ತೀವಿ ಅಂತ ಹೇಳಿಬಿಟ್ಟು, ಇದಕ್ಕೇನು ರುಬ್ಬೋದು ಮಸಾಲ ಮಾಡೋದು ಆ ಥರ ಎಲ್ಲ ರಿಸ್ಕೇ ಇಲ್ಲ. ಪಟ್ ಅಂತ ಆಗಿಬಿಡುತ್ತೆ, ತುಂಬ ಈಸಿಯಾಗಿ ಮಾಡ್ಕೋಬೋದು. ಇವಾಗ ಸಿಟಿಯಲ್ಲಿ ಸಿಗುತ್ತಲ್ಲ ಆ ಅಳಬೆನೂ ಕೂಡ ಇದೇ ರೀತಿ ಮಾಡ್ಬೋದು. ಅಳಬೆ ಅಂದರೆ ಕೆಲವರಿಗೆ ಗೊತ್ತಾಗಲ್ಲ ಅನಿಸುತ್ತೆ, ಮಶ್ರೂಮ್ ಅಂತ ಕರೀತಾರೆ. ಬಟ್ ನಾವೆಲ್ಲ ಇದನ್ನು ಅಳಬೆ ಅಂತಲೇ ಕರೆಯೋದು. ನಮ್ಮ ಕಡೆ ಎಲ್ಲ ತುಂಬಾ ಸಿಗ್ತಾ ಇರುತ್ತೆ. ನಾನಿವತ್ತು ಮಾಡ್ತಾ ಇರುವ ಅಳಬೆಯ ಹೆಸರು ಎಣ್ಣೆ ಅಳಬೆ ಅಂತ ಹೇಳಿಬಿಟ್ಟು, ಕೆಲವು ಕಡೆ ಅದನ್ನು ಎಣ್ಣೆ ಅಳಬೆ ಇನ್ನೂ ಏನೇನೋ ಕರೀತಾರೆ, ಬಟ್ ಇಲ್ಲಿ ಈ ರೀತಿ ಕರೀತಾರೆ. ನಾನು ಇವಾಗ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಕೊಬ್ಬರಿ ಎಣ್ಣೆನ ಹಾಕೊಳ್ತಾ ಇದ್ದೀನಿ ಒಗ್ಗರಣೆಗೆ ಅಂತ ಹೇಳಿಬಿಟ್ಟು. ಮತ್ತು ನಾನು ಖಾರಕ್ಕೆ ಜೀರಿ ಮೆಣಸನ್ನು ಉಪಯೋಗಿಸ್ತೇನೆ. ಅದನ್ನು ತಂದಿಟ್ಕೊಂಡಿದ್ದೀನಿ. ತೋಟಕ್ಕೆ ಹೋಗಿದ್ದೆ, ಹಾಗಾಗಿ ಒಂದು ಸ್ವಲ್ಪ ತೊಗೊಬಂದೆ. ನಿಮಗೆ ಗೊತ್ತಿರುತ್ತಲ್ಲ, ಬೆಳಗ್ಗೆ ಸಂಜೆ ಆಗಲಿ ಹೆಣ್ಮಕ್ಳಿಗೆ ಎಷ್ಟು ರಿಸ್ಕ್ ಇರುತ್ತೆ ಅಂತ ಹೇಳಿಬಿಟ್ಟು, ನಾನಿವಾಗ ಜಸ್ಟ್ ತೋಟಕ್ಕೆ ಹೋಗಿ ಕೆಲಸ ಎಲ್ಲ ಮುಗಿಸಿ ಬಂದುಬಿಟ್ಟು ಅಳಬೆ ಎಲ್ಲ ಸೋಸಿ ರೆಡಿ ಮಾಡಿ ಇವಾಗ ಸಾಂಬಾರಿಗೆ ರೆಡಿ ಮಾಡ್ತಾ ಇದ್ದೀನಿ. ನನ್ನ ದಿನನಿತ್ಯದ ಕೆಲಸಗಳು ಕೂಡ ತುಂಬಾ ಇರುತ್ತೆ, ಅದರ ಮಧ್ಯದಲ್ಲಿ ಇದನ್ನು ಕೂಡ ಮಾಡ್ಕೋಬೇಕು ಅಲ್ವಾ. ಇವಾಗ ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ, ಸಾಸಿವೆ ಮತ್ತು ಜೀರಿಗೆ. ಇವಾಗ ಈ ಚಿಕ್ಕ ಮೆಣಸು, ಅದೇ ಜೀರಿ ಮೆಣಸು, ಇದನ್ನು ಏನು ಮಾಡ್ತೀನಿ ಅಂದರೆ ಕಲ್ಲಲ್ಲಿ ಹಾಕಿಬಿಟ್ಟು ಕುಟ್ಟಿ ಹಾಕೊಳ್ತೀನಿ. ನಾವು ಹಸಿರು ಮೆಣಸು ಹೆಚ್ಚಾಗಿ ಯೂಸ್ ಮಾಡಲ್ಲ, ಏಕೆ ಅಂದರೆ ನಮಗೆ ಇಲ್ಲಿ ಜೀರಿ ಮೆಣಸನ್ನೇ ಚೆನ್ನಾಗಿ ಸಿಗುತ್ತಲ್ವ. ಹಾಗಾಗಿ ಪ್ರತಿಯೊಂದಕ್ಕೂ ನಾನು ಇದನ್ನೇ ಉಪಯೋಗಿಸ್ಕೊಳ್ಳೋದು. ಇದರದ್ದು ಸ್ಮೆಲ್ ಅಂತೂ ಸಖತ್ತು ಚೆಂದ. ನನಗೆ ಜೀರಿ ಮೆಣಸು ಸ್ಮೆಲ್ ಅಂದರೆ ತುಂಬ ಇಷ್ಟ. ನಾನು ಊಟ ಮಾಡುವಾಗ ನನಗೆ 2 ಜೀರಿ ಮೆಣಸು ಸಿಕ್ಕಿದ್ರೆ ಸಾಕು, ತರಕಾರಿ ಸಾಂಬಾರಿಗೆ ನಂಚ್ಕೊಂಡು ಊಟ ಮಾಡ್ತೀನಿ. ನನಗೆ ಉಪ್ಪಿನಕಾಯಿ ಬೇಕು ಅಂತಲೇ ಇಲ್ಲ, ಅಷ್ಟು ಚೆಂದ ಅದರದ್ದು ಸ್ಮೆಲ್ಲು. ಇಲ್ಲೆಲ್ಲ ಜೀರಿ ಮೆಣಸನ್ನು ಬೆಳೆದು ಒಣಗಿಸಿ ಕೊಡ್ತಾರೆ. 1 kgಗೆ 1,500 ಇದೆ ಜೀರಿ ಮೆಣಸಿಗೆ ಒಣಗಿದ್ದು ಕೊಟ್ಟಿರೆ. ಅದಕ್ಕೆ ಉಪ್ಪಿನಕಾಯಿಗೆ ತುಂಬ ಚೆನ್ನಾಗಾಗುತ್ತೆ. ಖಾರ ಜಾಸ್ತಿ ಇರೋದ್ರಿಂದ ಉಪ್ಪಿನಕಾಯಿಗೆಲ್ಲ ಅದನ್ನು ಹೆಚ್ಚಾಗಿ ಉಪಯೋಗಿಸ್ಕೊಳ್ತಾರೆ. ಹಾಗಾಗಿ 1 kgಗೆ 1,500, 1,000 ಈ ಥರ ಎಲ್ಲ ಇರುತ್ತೆ. ನಾವಂತೂ ಒಂದು ದಿನವೂ ಮಾರಿಲ್ಲ, ನಮಗೆ ಮನೆಗೇ ಬೇಕಾಗುತ್ತೆ. ನಾನು ಪ್ರತಿಯೊಂದು ಸಾಂಬಾರು ಕೂಡ ಹಾಕ್ತಾಯಿರ್ತೀನಿ, ಅದ್ರ ಜೊತೆಗೆ ಉಪ್ಪಿನಕಾಯಿ ಕೂಡ ಇದನ್ನೇ ಉಪಯೋಗಿಸ್ತೀನಿ. ಹಾಗಾಗಿ ಇವಾಗ ನೋಡಿ ನೀರುಳ್ಳಿ ಹಾಕಿದ್ದೀನಿ. ಇದು ಚೆನ್ನಾಗಿ ಬೆಂದ ಮೇಲೆ ಜೀರಿ ಮೆಣಸನ್ನು ನಾನು ಕಲ್ಲಲ್ಲಿ ಕುಟ್ಟಿ ಹಾಕ್ತೀನಿ. ನಾನು ಯಾವುದೇ ರೀತಿಯ ಖಾರ ಎಲ್ಲ ರೆಡಿ ಮಾಡಲ್ಲ, ಅಂದರೆ ಮಸಾಲ ಹಾಕಿಬಿಟ್ಟು ತೆಂಗಿನಕಾಯಿ ಹಾಕಿಬಿಟ್ಟು ಆ ರೀತಿ ನಾನು ರೆಡಿನೇ ಮಾಡಲ್ಲ. ಹಾಗೆ ಸಿಂಪಲಾಗಿ ಒಂದು ಟೊಮೊಟೊ ಕೂಡ ಹೆಚ್ಚಿ ಇಟ್ಕೊಂಡಿದ್ದೀನಿ. ಮತ್ತು ಅಳಬೆನ ಕ್ಲೀನಾಗಿ ಸೋಸಿಬಿಟ್ಟು ಬಿಸಿನೀರಲ್ಲಿ ಹಾಕಿಟ್ಕೊಂಡಿದ್ದೀನಿ. ಏನಾದರೂ ಹುಳು ಇದ್ದರೆ ಅಥವಾ ಮಣ್ಣಿದ್ದರೆ ಎಲ್ಲ ಕ್ಲೀನ್ ಆಗಲಿ ಅಂತ. ಹುಳು ಅಂತೂ ಇರಲ್ಲ, ಆ್ಯಕ್ಚುಲಿ ನಾವೆಲ್ಲ ಕ್ಲೀನ್ ಮಾಡಿ ಚೆನ್ನಾಗಿಲ್ದಿದ್ದ ಅಳಬೆ ಎಲ್ಲ ಹಾಕೋದೇ ಇಲ್ಲ. ಒಳ್ಳೆ ಅಳಬೆನೇ ನಾನು ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ಹಾಗೆ ನಮ್ಮನೆ ಅಡುಗೆ ಮನೆಯೆಲ್ಲ ನೋಡಿಬಿಟ್ಟು ಏನಪ್ಪ ಹೀಗಿದೆ ಅಂದ್ಕೋಬೇಡಿ, ನಮ್ಮ ಮಲೆನಾಡ ಅಡುಗೆ ಮನೆಯೇ ಈ ಥರ. ಇನ್ನು ಪಾತ್ರೆ ಕೂಡ ಬೆಳ್ಕೋಬೇಕು. ಇದೆಲ್ಲ ಆಗ್ತಾ ಇರಲಿ, ಒಂದೊಂದೇ ಕೆಲಸನ ನಾನು ಮುಗಿಸ್ಕೊಳ್ತಾ ಹೋಗ್ತೀನಿ. ತೋಟಕ್ಕೆ ಹೋಗಿದ್ನಲ್ಲ, ಆ ಬ್ಯುಸಿಲಿ ಬಂದುಬಿಟ್ಟು ನನ್ನ ಕೆಲಸ ಎಲ್ಲ ಉಳ್ಕೊಬಿಟ್ಟಿದೆ. ನಮ್ಮ ಅತ್ತೆ ಕೂಡ ಇಲ್ಲ, ಅವರು ಅವ್ರದ್ದು ತವ್ರ ಮನೆಗೆ ಹೋಗಿದ್ದಾರೆ. ಹಾಗಾಗಿಬಿಟ್ಟು ನನಗೆ ಕೆಲಸಗಳೆಲ್ಲ ಇಲ್ಲಿ ಹೆಚ್ಚಾಗಿ ಉಳ್ಕೊಂಡಿದೆ. ಇವಾಗ ನೋಡಿ ನಾನು ಜೀರಿ ಮೆಣಸು ಕೂಡ ಹಾಕಿದ್ದೀನಿ. ಇದು ಚೆನ್ನಾಗಿ ಬೇಯ್ಕೋಬೇಕು, ಚೆನ್ನಾಗಿ ಬೆಂದ್ರೇ ಟೇಸ್ಟು. ಆಮೇಲೆ ಇವಾಗ ಟೊಮೊಟೊ ಹಾಕ್ತಾಯಿದ್ದೀನಿ. ಟೊಮೊಟೊ ಸ್ವಲ್ಪ ಬೇಯಲಿಕ್ಕೆ ನಾನೇನು ಹಾಕ್ತೀನಿ ಅಂದರೆ ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಳ್ತೀನಿ. ಉಪ್ಪು ಹಾಕಿದ್ರೆ ಅದು ಬೇಗ ಬೇಯ್ಕೊಳ್ಳುತ್ತಲ್ವ, ಅದಕ್ಕೋಸ್ಕರ. ಇದು ತುಂಬ ಟೇಸ್ಟು, ಅನ್ನಕ್ಕಂತೂ ತುಂಬ ಅಂದರೆ ತುಂಬ ಟೇಸ್ಟು. ಮಲೆನಾಡು ಜನಕ್ಕಂತೂ ಖಂಡಿತ ಗೊತ್ತಿರುತ್ತೆ ಇದು. ಸ್ವಲ್ಪ ಹಾಕೊಂಡು ತಿಂದ್ರೂ ಸಾಕು, ಸಕ್ಕ ಟೇಸ್ಟಾಗಿರುತ್ತೆ. ಅದಕ್ಕೆ ಇಲ್ಲೆಲ್ಲ ಏನು ಮಾಡ್ತಾರೆ ಅಂದರೆ ಈ ಸೀಸನಲ್ಲಿ ಅಯ್ಯೋ 2 ಅಳಬೆ ಸಿಕ್ಕಿದ್ರೆ ಸಾಕು ಅಂತ ಹೇಳ್ತಾರೆ. ಆದರೆ ನನಗೆ ಸಿಕ್ಕಿದ್ದು 25 ಅಳಬೆಗಳು. ಹಾಗಾಗಿ ಚೆನ್ನಾಗಾಗಿತ್ತು ಮಾಡಿಕೊಂಡು. ನಾವೆಲ್ಲ ರಾತ್ರಿ ನೈಟಿಗೆ ಊಟಕ್ಕಾಗುತ್ತೆ ಅಂತ ರೆಡಿ ಮಾಡಿಕೊಂಡೆ. ನನಗೆ ಮಧ್ಯಾಹ್ನ ಮಾಡಿದ್ದು ತರಕಾರಿ ಸಾಂಬಾರು ಕೂಡ ಇತ್ತು, ಬಟ್ ಅದಿದ್ರೂ ನನಗೆ ಅಳಬೆ ಯಾವಾಗಲೂ ಸಿಗಲ್ಲಲ್ವ. ಹಾಗಾಗಿ ಇದನ್ನು ಉಪ್ಸಾರು ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಸ್ವಲ್ಪ ಅರಿಶಿಣ ಪುಡಿ ಕೂಡ ಹಾಕ್ತೀನಿ. ಹಾಕಿಬಿಟ್ಟು ಇದು ಚೆನ್ನಾಗಿ ಬೇಯಲಿ ಅಂತ ಸ್ವಲ್ಪ ಹೊತ್ತು ಬಿಟ್ಕೊಳ್ತೀನಿ. ಹಾಗೆ ಈ ಸೀಸನಲ್ಲಿ ಅಂದರೆ ಸ್ವಲ್ಪ ಮಳೆನೂ ಬರ್ತಾ ಇರುತ್ತೆ. ಅಲ್ಲಲ್ಲಿ ಕಾಡುಗಳಲ್ಲಿ ಕೆಲವೊಂದು ಅಳಬೆಗಳು ಕೂಡ ಏಳ್ತಾ ಇರುತ್ತೆ. ಕಿತ್ಕೊಬರೋದು, ಅದನ್ನು ಸಾಂಬಾರು ಮಾಡೋದು. ಕೆಲವರು ಖಾರ ಮಸಾಲ ಎಲ್ಲ ಹಾಕಿಬಿಟ್ಟು ರೆಡಿ ಮಾಡ್ತಾರೆ, ಬಟ್ ಕೆಲವರು ಈಸಿ ಆಗಲಿ ಅಂತ ಈ ರೀತಿನೂ ಮಾಡ್ತಾರೆ. ಜಾಸ್ತಿ ಅಳಬೆ ಸಿಕ್ಕಿದ್ರೆ ವೆರೈಟಿ ಮಾಡ್ಕೋಬೋದು. ಕೆಲವ್ರು ಏನು ಮಾಡ್ತಾರೆ ಅಂದರೆ ಜಾಸ್ತಿ ಅಳಬೆ ಸಿಕ್ಕಿದ್ರೆ ಇದಕ್ಕೆ ಬರೀ ಉಪ್ಪು ಹಾಕಿ ಬೇಯಿಸಿ ಫ್ರಿಜ್ಜಲ್ಲಿ ಇಟ್ಕೊಳ್ತಾರೆ. ಯಾವಾಗ ಬೇಕು ಆವಾಗ ಸ್ವಲ್ಪ ತೆಗೆದು ಮಾಡ್ಕೊಳ್ತಾರೆ. ನಂಗೆ ಅಷ್ಟೊಂದಾಗೇನು ಸಿಕ್ಕಿರಲಿಲ್ಲ, ಸ್ವಲ್ಪನೇ ಸಿಕ್ಕಿದ್ದಲ್ವಾ, ಇವಾಗಲೇ ಇದನ್ನೆಲ್ಲ ತಿಂದು ಮುಗಿಸೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ.
ಹಾಗೆ ತುಂಬ ಮಳೆ ಕೂಡ ಬರ್ತಾ ಇತ್ತು. ನನಗೂ ಇವೆಲ್ಲ ಬೇಗ ಬೇಗ ಕೆಲಸ ಮುಗಿಸ್ಬೇಕಿತ್ತು. ಮುಗಿಸ್ಬಿಟ್ಟು ನನ್ನ ಮಗಳಿಗೆ ಸ್ವಲ್ಪ ಹೊತ್ತು ಪಾಠ ಕೂಡ ಹೇಳ್ಕೊಡೋಕ್ಕಿತ್ತು. ಹಾಗಾಗಿ ಎಲ್ಲ ಒಂದೇ ಸರಿ ಕೆಲಸನ ಮಾಡ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ಇವತ್ತು ನಮ್ಮ ಮನೆಗೆ ಸ್ವಲ್ಪ ಅವರು ಇವರು ಅಂತ ನೆಂಟರುಗಳು ಬರ್ತಾಯಿದ್ರು. ಕಾಫಿ ಕಾಯಿಸ್ಕೊಟ್ಟು ಡಿಕಕ್ಷನ್ ಕೂಡ ಖಾಲಿಯಾಗಿತ್ತು, ಅದನ್ನು ಹಾಕಿಟ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಈ ಕೆಲಸ ಮಾಡ್ಕೊಳ್ತಾನೆ ಕಾಫಿಗೆ ಡಿಕಕ್ಷನ್ ಕೂಡ ರೆಡಿ ಮಾಡ್ಕೊಳ್ಳೋಣ ಅಂತ ನೀರು ಕೂಡ ಇಟ್ಕೋಬೇಕು. ಈ ಉಪ್ಸಾರಂತೂ ಸಖತ್ತಾಗಿರುತ್ತೆ ಅಂತ ಹೇಳಿದ್ನಲ್ಲ, ತುಂಬ ಚೆನ್ನಾಗಿರುತ್ತೆ ನೋಡಿ. ಈ ಥರ ಇವಾಗ ಏನಾಗಿದೆ ಅಂದರೆ ಎಲ್ಲ ಮೆತ್ತಗೆ ಬೆಂದಿದೆ. ಸ್ವಲ್ಪ ನೀರು ಹಾಕ್ಕೊಳ್ತೀನಿ, ಇನ್ನೂ ಚೆನ್ನಾಗಿ ಟೊಮೊಟೊ ಹಣ್ಣು ಬೇಕಂಡ್ಲಿ ಅಂತ. ಯಾಕೆಂದರೆ ಅದರದ್ದು ಹುಳಿ ಅಂಶ ಎಲ್ಲ ಬಿಟ್ಟರೆ ತುಂಬ ಚೆನ್ನಾಗಾಗುತ್ತೆ ಅಂತ ಹೇಳಿಬಿಟ್ಟು ಇವಾಗ ಇದು ಸ್ವಲ್ಪ ಕುದೀತಾ ಇರಲಿ. ನಾನು ಅಷ್ಟೊತ್ತಿಗೆ ಒಂದು 4 ಪಾತ್ರೆಗಳನ್ನು ತೊಳ್ಕೊಳ್ತೀನಿ. ಹಾಗೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಾ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬರ್ ಆಗೋದನ್ನು ಖಂಡಿತ ಮರಿಬೇಡಿ. ಯಾರಾದರೂ ಹೊಸಬ್ರು ನೋಡಿದರೆ ಪ್ಲೀಸ್ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ. ಹಾಗೆ ನಾನು ಒಂದು ಸ್ವಲ್ಪ ಪಾತ್ರೆಗಳನ್ನು ವಾಶ್ ಮಾಡ್ಕೋಬೇಕು. ಅಳಬೆ ಕೂಡ ಅದೇ ಬಿಸಿ ನೀರಲ್ಲಿ ಹಾಕಿಟ್ಕೊಂಡಿದ್ದೀನಿ ಅನ್ನಲ್ಲ, ಅದನ್ನು ಸ್ವಲ್ಪ ಇನ್ನೊಂದು ಸರಿ ತೊಳ್ಕೊಬೇಕು. ನಾನು ಯಾವಾಗಲೂ ಇದೇ ರೀತಿ ಇಲ್ಲಿ ಅಡುಗೆ ಮಾಡ್ತಾನೆ ಇರ್ತೀನಿ. ಇಲ್ಲಿ ಪಾತ್ರೆ ಏನಾದರೂ ಇದ್ದರೆ ಕೆಲಸ ಅದನ್ನು ಕೂಡ ಮಾಡ್ಕೊಳ್ತಾನೆ ಇರ್ತೀನಿ. ನಾಳೆ ಬೆಳಗ್ಗೆ ಇಡ್ಲಿ ಮಾಡೋಣ ಅಂತ ಹೇಳಿಬಿಟ್ಟು ನಾನು ಇವಾಗ ಅಕ್ಕಿ ನೆನೆಸಿಟ್ಟಿದ್ದೆ, ಅದನ್ನು ಕೂಡ ಮಿಕ್ಸಿಗೆ ಹಾಕಿ ಇಟ್ಕೊಂಡೆ. ಎಷ್ಟು ಕೆಲಸ ಮಾಡಿದ್ರೂ ಹೆಣ್ಮಕ್ಳಿಗೆ ಕೆಲಸನೇ ಮುಗಿಯಲ್ಲ. ಬೆಳಗ್ಗೆಯಿಂದ ಸಂಜೆವರೆಗೂ ಕೆಲಸ ಇರುತ್ತೆ. ಅದರಲ್ಲೂ ಮನೇನ ಕ್ಲೀನಿಂಗ್ ಅಂತ ಹೊರಟು ಬಿಟ್ಟರೆ ಅದಂತೂ ಮುಗಿಯೋದೇ ಇಲ್ಲ. ನನಗೆ ಯಾವಾಗಲೂ ಮನೆ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಟೈಮ್ ಆಗಲ್ಲ. ನನಗೆ ಯಾವಾಗ ಟೈಮ್ ಸಿಗುತ್ತೆ ಆವಾಗ ಒಂದೊಂದು ರೂಮ್ಗಳು ಈ ಥರ ಕ್ಲೀನ್ ಮಾಡ್ಕೊಳ್ತೀನಿ. ಯಾಕೆಂದರೆ ನನಗೆ ತೋಟಕ್ಕೆ ಹೋಗೋದ್ರಿಂದ ನನಗೆ ಯಾವಾಗಲೂ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಅದ್ರ ಜೊತೆಗೆ ಸ್ವಲ್ಪ ಬಟ್ಟೆ ಕೂಡ ಬರೋದ್ರಿಂದ ಬಟ್ಟೆ ಸ್ಟಿಚ್ಚಿಂಗ್ ಮಾಡಬೇಕು, ಕಟಿಂಗ್ ಮಾಡಬೇಕು. ಹಾಗಾಗಿ ನನಗೆ ಯಾವ ಟೈಮಲ್ಲಿ ನನಗೆ ಟೈಮ್ ಸಿಗುತ್ತೋ ಆಗ 1 ರೂಮು 2 ರೂಮು ಈ ಥರ ಫುಲ್ಲಾಗಿ ಕ್ಲೀನ್ ಮಾಡ್ಕೊಳ್ತಾ ಹೋಗ್ತೀನಿ. ಕಿಚನ್ ಮಾತ್ರ ಗುರುವಾರ ಫುಲ್ ರೆಡಿ ಮಾಡ್ಕೊಳ್ತೀನಿ. ಯಾಕೆಂದರೆ ಶುಕ್ರವಾರ ನನಗೆ ವಾರ ಇರುತ್ತೆ. ಹಾಗಾಗಿ ನಾನು ಗುರುವಾರ ದಿನವೇ ಕಿಚನ್ ಒಂದು ಫುಲ್ ಕ್ಲೀನ್ ಮಾಡ್ಕೊಬಿಡ್ತೀನಿ. ಇನ್ನು ಬೇರೆದೆಲ್ಲ ದಿವಸಕ್ಕೆ 2 ರೂಮ್ ಅಂತ ಹೀಗೆ ಕ್ಲೀನ್ ಮಾಡ್ಕೊಳ್ತೀನಿ. ಇವಾಗ ಈ ಕಡೆ ಡಿಕಕ್ಷನ್ ಮಾಡಿ ಇಟ್ಕೊಳ್ಳೋಕ್ಕೆ ಅಂತ ನೀರು ಕೂಡ ಇಟ್ಕೊಳ್ತಾ ಇದ್ದೀನಿ, ಪಾತ್ರೆ ಕೂಡ ತೊಳ್ಕೊಳ್ತಾ ಇದ್ದೀನಿ. ಈ ಕಡೆ ಸಾಂಬಾರು ಕೂಡ ರೆಡಿ ಆಗ್ತಾ ಇದೆ. ಇವಾಗ ನೋಡಿ ಸಾಂಬಾರು ಚೆನ್ನಾಗಿ ಕುದಿ ಬರ್ತಾ ಇದೆ ಅಲ್ವಾ. ಸ್ವಲ್ಪ ಉಪ್ಪು ಕೂಡ ಹಾಕಿದ್ದೀನಿ, ಮತ್ತು ಬೇಕಾದರೆ ಹಾಕೋಬಹುದು. ಇದು ಇವಾಗ ಏನಂದರೆ ಇದು ಕುದಿ ಬಂದಿದ್ದು ಸಾಕು. ಇವಾಗ ನಾನು ಇದಕ್ಕೆ ಅಳಬೆನ ತೊಳೆದ್ಬಿಟ್ಟು ಹಾಕ್ಕೊಳ್ತೀನಿ. ನೋಡಿ ಅಳಬೆ ಏನು ಜಾಸ್ತಿ ಸಿಕ್ಕಿಲ್ಲ, ಸ್ವಲ್ಪ ಸಿಕ್ಕಿದೆ. ಹಾಗಾಗಿ ನಮ್ಮ ಮಲೆನಾಡು ಜನ ಯಾರಾದರೂ ನೋಡ್ತಾ ಇದ್ದರೆ ಅಯ್ಯೋ ಎಷ್ಟು ಚೆಂದ ಸಿಕ್ಕಿದೆ ಅಳಬೆ ಅಂತಾರೆ. ತುಂಬಾ ಪಡ್ತಾರೆ ಅಳಬೆಗಳನ್ನು. ಇದು ನ್ಯಾಚುರಲಾಗಿ ಸಿಗೋದ್ರಿಂದ ತುಂಬ ಇಷ್ಟಪಡ್ತಾರೆ. ಇವಾಗ ಪೇಟೆಯಿಂದ ಥರ ಅಳಬೆಗೆಲ್ಲ ಕೆಮಿಕಲ್ಲು ಏನಾದರೂ ಹಾಕ್ತಲೇ ಅಳಬೆನಂತೂ ಬೆಳೆಯೋಕ್ಕೆ ಸಾಧ್ಯನೇ ಇಲ್ಲ. ಇದೆಲ್ಲ ನಮಗೆ ಭೂಮಿ ತಾಯಿ ಕೊಟ್ಟಿದ್ದು ನ್ಯಾಚುರಲ್ ಆಗಿರೋದು. ಎಷ್ಟು ಚೆನ್ನಾಗಿದೆ ನೋಡಿ. ಇದಂತೂ ನಾವು ಊಟ ಮಾಡುವಾಗ ನಮಗೆ ಬಾಯಿಗೆಲ್ಲ ಸಿಕ್ಕಿದ್ರೆ ತುಂಬ ಚೆಂದ. ನಾನು ಯಾವುದೇ ಒಂದು ಅಡುಗೆ ಮಾಡಿಡಲಿ ಫಸ್ಟ್ ಊಟಕ್ಕೆ ರೆಡಿ ಆಗೋದೇ ನಮ್ಮ ಮಯೂರನವರು. ಅವ್ರು ಫಸ್ಟ್ ಟೇಸ್ಟ್ ನೋಡೋಕೆ ರೆಡಿ ಆಗಿಬಿಡ್ತಾರೆ. ಅದೇನಾದರೂ ಸ್ಮೆಲ್ ಬಂತು ಅಂದ ತಕ್ಷಣ ನಾನೇ ಫಸ್ಟ್ ಊಟ ಮಾಡೋದು, ಸಾಂಬಾರು ರೆಡಿ ಆಯಿತಾ ಅಂತ ಹೇಳ್ತಾರೆ. ಅವರಿಗೆ ಈ ಥರ ಮಲೆನಾಡು ಅಡುಗೆಗಳು ಅಂದರೆ ಅವರಿಗೆ ತುಂಬಾ ಇಷ್ಟ. ಅವ್ರಿಗೆ ಈ ಬಿರಿಯಾನಿ, ಕಬಾಬು ಈ ಥರ ಐಟಮ್ಗಳಂತೂ ಒಂದು ಚೂರು ಇಷ್ಟ ಆಗಲ್ಲ. ಅವರು ಹಳ್ಳಿ ಸೈಡಿಂದು ಯಾವುದೇ ಒಂದು ಹಸಳೆ ಆಗಲಿ, ಕೆಸಿನ ಸೊಪ್ಪು ಸಾಂಬಾರಾಗಲಿ, ಅಳಬೆ ಸಾಂಬಾರಾಗಲಿ, ಕಳುಲೆ ಈ ಥರದ್ದೆಲ್ಲ ಅವರು ತುಂಬಾ ಇಷ್ಟಪಡ್ತಾರೆ. ಮತ್ತು ತಿಂಡಿಗಳಲ್ಲೂ ಅಷ್ಟೇ ಕಡುಬು, ಅಕ್ಕಿ ರೊಟ್ಟಿ ಇದೆಲ್ಲ ಅಂದರೆ ಅವರಿಗೆ ತುಂಬಾ ಇಷ್ಟಪಡ್ತಾರೆ. ಬಟ್ ಆದರೆ ನಾನು ಯಾವಾಗಲೂ ಕಡುಬು ಅಕ್ಕಿ ರೊಟ್ಟಿನೇ ಮಾಡಲ್ಲ. ನಾನು ದಿನಕ್ಕೊಂದು ತಿಂಡಿ ಯಾವುದಾದ್ರೂ ಮಾಡ್ತಾ ಹೋಗ್ತೀನಿ. ಮಕ್ಕಳು ಸಹ ಸ್ಕೂಲ್ಗೆ ಹೋಗೋದ್ರಿಂದ ಅವ್ರಿಗೆ ವೆರೈಟಿ ಆದ್ರೇ ಇಷ್ಟ ಅಂತ ಹೇಳ್ತಾರೆ. ಹಾಗಾಗಿ ಹೀಗೆ ಉಪ್ಪಿಟ್ಟು, ಚಿತ್ರಾನ್ನ, ಇಡ್ಲಿ, ದೋಸೆ ಹೀಗೆ ಪ್ರತಿಯೊಂದು ಒಂದೊಂದು ದಿನಕ್ಕೆ ಒಂದೊಂದು ಅಡುಗೆ ಮಾಡ್ತೀನಿ. ಹೆಚ್ಚಾಗಿ ಪಲಾವ್ ಮಾಡೋದು ಕಮ್ಮಿ, ಪೂರಿ ಮಾಡೋದು ಕಮ್ಮಿ. ಇನ್ನೆಲ್ಲ ಸಾಮಾನ್ಯವಾಗಿ ಮಾಡ್ತೀನಿ. ಪೂರಿ ಅಂತೂ ನಮ್ಮ ಮನೇಲಿ ತುಂಬ ಕಮ್ಮಿ. ಎಣ್ಣೆ ಅಂಶ ಅಂತ ಯಾರೂ ಅಷ್ಟು ತಿನ್ನೋದಕ್ಕೆ ಇಷ್ಟಪಡಲ್ಲ. ನೀವು ಅಕ್ಕಿ ರೊಟ್ಟಿ ಮಾಡಿಬಿಟ್ಟು ಚಿಕನ್ ಫ್ರೈ ಕೊಡಿ, ಬೇಕಾದರೆ ಡೈಲಿ ತಿಂತಾರೆ. ಅದು ಬೇಡ ಅಂತ ಅವ್ರು ಬರೋದೇ ಇಲ್ಲ. ಮತ್ತು ಮೀನು ಸಾಂಬಾರು ಇರಬೇಕು ಅಕ್ಕಿ ರೊಟ್ಟಿಗೆ, ಅದು ಇದ್ದರೆ ಎಲ್ಲರೂ ಅಷ್ಟು ಚೆನ್ನಾಗಿ ತಿಂತಾರೆ. ಇವಾಗ ನೋಡಿ ಇದು ಕುದಿ ಬರ್ತಾಯಿದೆ. ಇದಕ್ಕೆ ಇನ್ನೂ ಸ್ವಲ್ಪ ನೀರು ಹಾಕಬೇಕು. ಇಷ್ಟು ದಪ್ಪ ಇದ್ದರೆ ಚೆನ್ನಾಗಾಗಲ್ಲ, ಅದು ತೆಳುವೇ ಇರಬೇಕು. ಉಪ್ಪು ಸಾಂಬಾರು ಅಂದರೆ ಸಾಮಾನ್ಯವಾಗಿ
ತೆಳುವಾಗೇ ಇರಬೇಕು. ಇವಾಗ ನಮ್ಮ ಮಲೆನಾಡಲ್ಲಿ ಚಿಕನ್ ಕೂಡ ಉಪ್ಪು ಸಾಂಬಾರು ಮಾಡ್ತಾರೆ, ತುಂಬ ತೆಳುವಾಗಿ ಇದೇ ರೀತಿ ಎಲ್ಲ ಹಾಕೋದು. ಬಟ್ ಖಾರ ಎಲ್ಲ ರುಬ್ಬಿ ಎಲ್ಲ ಹಾಕಲ್ಲ. ಈ ದೇವ್ರುಗಳ ಹರಕೆ ಎಲ್ಲ ಮಾಡುವಾಗ ಇದೇ ರೀತಿ ಉಪ್ಪು ಸಾರನ್ನೇ ಮಾಡೋದು, ಚಿಕನ್ ಹಾಕಿ. ಹಾಗೆ ಇದು ಅದೇ ಥರ ತೆಳುವಾಗೇ ಇರಬೇಕು, ತುಂಬ ಚೆನ್ನಾಗಿರುತ್ತೆ ನೋಡಿ. ಇವಾಗ ಇದು ಕುದಿ ಬರ್ತಾಯಿದೆ, ಇದಕ್ಕೆ ಸ್ವಲ್ಪ ಏನಂದರೆ ನೀರು ಹಾಕ್ತೀನಿ, ಇನ್ನೊಂದು ಸ್ವಲ್ಪ ಕುದಿಬೇಕು, ಅದು ಚೆನ್ನಾಗಿ ಬೇಯಲಿ ಅಂತ ಇವಾಗ ಬಿಟ್ಟಿದ್ದೀನಿ. ಹಾಗೆ ಡಿಕಕ್ಷನ್ಗೂ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಮನೇಲಿ ಫ್ರೆಶ್ ಆಗಿ ಇರುವಂತಹ ಕಾಫಿ ಪುಡಿ, ನಾವು ಬೇರೆ ಕಡೆ ಎಲ್ಲೂ ತರಲ್ಲ. ನಮ್ಮ ಮನೇಲಿ ಬೆಳೆದಂತಹ ಕಾಫಿ ಪುಡಿ ಬೀಜದ್ದು ಏನಿದೆ ಅದನ್ನು, ಅಂದರೆ ನಮ್ಮ ಮನೇಲಿ ಬೆಳೆದಂತಹ ಕಾಫಿ ಅದನ್ನು ತೊಗೊಂಡು ಹೋಗ್ಬಿಟ್ಟು ನಾವು ಪುಡಿ ಮಾಡಿಸ್ಕೊಂಡು ಬಂದಿರ್ತೀವಿ, ಅದೇ ಫ್ರೆಶ್ ಆಗಿ, ನಾವು ಇದಕ್ಕೆ ಏನೂ ಹಾಕ್ಸಲ್ಲ. ಹಾಗಾಗಿ ಇದನ್ನು ಡಿಕಕ್ಷನ್ ಮಾಡಿಟ್ಕೊಂಡ್ರೆ ಸ್ವಲ್ಪ ಹಾಕಿದ್ರೂ ಸಾಕು, ಕಾಫಿ ತುಂಬಾ ಟೇಸ್ಟಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ನಾನು ಯಾವಾಗಲೂ ಅಷ್ಟೇ, ಈ ಚಿಕ್ಕದ್ರಲ್ಲಾದ್ರೂ ಮಾಡಿಟ್ಕೊಬಿಟ್ರೆ ನಮಗೆ ಬೇಕಾದಾಗ ಕಾಫಿನ ಮಾಡ್ಕೋಬೋದು. ಮತ್ತು ಸಕ್ಕರೆ ಅಷ್ಟಾಗಿ ನಾನು ಕಾಫಿಗೆ ಯೂಸ್ ಮಾಡಲ್ಲ, ಬೆಲ್ಲ. ಇವಾಗ ನಾನು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಪುಡಿ ಹಾಕ್ತಾಯಿದ್ದೀನಿ, ಟೇಸ್ಟಿಗೋಸ್ಕರ ಅಷ್ಟೇ. ಸ್ವಲ್ಪ ಚೆನ್ನಾಗಿ ಆಗಲಿ ಅನ್ನೋ ಕಾರಣಕ್ಕೆ ಹಾಕಿದ್ರೆ ಹಾಕ್ಬೋದು, ಬೇಡ ಅಂದರೆ ಬಿಡ್ಬೋದು. ನಾನು ಮಾತ್ರ ಒಂದು ಸ್ವಲ್ಪನ ಯೂಸ್ ಮಾಡಿಕೊಂಡೆ ಅಷ್ಟೇ. ಹಾಗೆ ವಾಯ್ಸ್ ಕೊಡುವಾಗ ಕೆಲವೊಂದು ಸರಿ ತಪ್ಪಾಗಿದೆ ಅಂತ ನನಗೂ ಗೊತ್ತಿದೆ, ಯಾಕೆಂದರೆ ನನಗೆ ಸ್ವಲ್ಪ ಕೆಮ್ಮು ಕೂಡ ಇದೆ. ಹಾಗಾಗಿ ಅಲ್ಲಲ್ಲಿ ನನ್ನ ವಾಯ್ಸು ಕೆಲವೊಂದು ಕಡೆ ತಪ್ಪಾಗಿದೆ. ಅದರಲ್ಲೂ ಕೆಲವುದು ಸ್ವಲ್ಪ ತೆಗೆದು ವಾಯ್ಸ್ ಕೊಟ್ಟೆ, ಆದ್ರೂ ಆಗಾಗ ಅಲ್ಲಲ್ಲಿ ನನಗೆ ಗಂಟಲು ಹಿಡ್ಕೊಂಡಂಗೆ ಆಗ್ತಿತ್ತು. ಹಾಗಾಗಿ ಕ್ಲಿಯರಾಗಿ ಅಷ್ಟಾಗಿ ವಾಯ್ಸ್ ಬಂದಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಏನಾದರೂ ತಪ್ಪಿದರೆ ದಯವಿಟ್ಟು ಒಂದು ಕ್ಷಮೆ ಇರಲಿ. ನಾನಿವಾಗ ಅಳಬೆ ಸಾಂಬಾರಿಗೆ ಸ್ವಲ್ಪ ನೀರು, ಅಂದರೆ ಒಂದು 2 ಗ್ಲಾಸ್ ನೀರೇ ಹಾಕಿದ್ದೀನಿ. ಅದು ಬಾಣಲಿ ಏನಿತ್ತು ಅದರದ್ದು ಫುಲ್ಲಾಗಿ ಮಾಡಿದ್ದೀನಿ. ಇದನ್ನು ಕುದ್ದುಬಿಟ್ಟು ರೆಡಿ ಆದರೆ ಮುಗೀತು, ನನಗೆ ಉಪ್ಸಾರು ರೆಡಿ ಆಯಿತು. ಅದ್ರ ಜೊತೆಗೆ ಇನ್ನು ಬಾಕಿ ಇರುವ ಕೆಲಸಗಳು ಮಾಡ್ಕೋಬೇಕಲ್ವಾ. ಇವಾಗ ಕಾಫಿ ಡಿಕಕ್ಷನ್ಗೂ ರೆಡಿ ಆಯಿತು, ಇನ್ನೂ ಸ್ವಲ್ಪ ಪಾತ್ರೆ ಇದೆ, ಅರ್ಧ ತೊಳೆದು ಬಿಟ್ಟಿದ್ದೀನಿ, ಅದನ್ನು ತೊಳ್ಕೋಬೇಕು. ಇನ್ನು ನೆಕ್ಸ್ಟು ಪಾಪುಗೆ ಒಂದು ಸ್ವಲ್ಪ ಹೊತ್ತು ಪಾಠ ಹೇಳ್ಕೊಡ್ಬೇಕು. ಇದೊಂದು ಸಾಂಬಾರು ಕುದ್ದು ರೆಡಿ ಆಗಲಿ ಅಂತ ಇದ್ದೀನಿ. ನಾನು ಈ ಉಪ್ಪು ಸಾಂಬಾರು ಮಾಡುವಾಗ ಎಷ್ಟು ಸತಿ ಟೇಸ್ಟ್ ನೋಡ್ತೀನಿ ಗೊತ್ತಾ, ಹೇಗಿದೆ ಅಂತ ಹೇಳ್ಬಿಟ್ಟು. ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ. ನಿಮಗೆ ಎಲ್ಲಾದರೂ ಸಿಕ್ಕಿದ್ರೆ ಈ ರೀತಿ ಒಂದು ಸತಿ ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಯಾವಾಗಲೂ ಮಸಾಲ ಹಾಕಿದ್ದೆ ತಿಂದು ಬೋರ್ ಆಗಿರುತ್ತೆ, ಈ ರೀತಿ ತಿಂದರೆ ಏನೋ ಒಂಥರ ಚೆನ್ನಾಗಿರುತ್ತೆ. ನಮ್ಮ ಮಲೆನಾಡಲ್ಲಂತೂ ಈ ಚಿಕನ್ನು ಇದೆಲ್ಲ ತಿಂದಾಗ ಒಂದು ಹುಳಿ ಸಾಂಬಾರು ಅಂತ ಮಾಡ್ತಾರೆ, ಅದಂತೂ ಚೆನ್ನಾಗಿರುತ್ತೆ. ಕಬಾಬೆಲ್ಲ ಮಾಡ್ಕೊಂಡಾಗ, ಫ್ರೈ ಮಾಡ್ಕೊಂಡಾಗ ಹುಳಿ ಸಾಂಬಾರು ಅಂತ. ನೆಕ್ಸ್ಟ್ ವಿಡಿಯೋದಲ್ಲಿ ಅದನ್ನೂ ಒಂದು ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ, ಹುಳಿ ಸಾಂಬಾರು ಹೇಗಿರುತ್ತೆ ಅಂತ ಹೇಳಿಬಿಟ್ಟು. ಇವತ್ತಿನ ವಿಡಿಯೋದಲ್ಲಿ ಉಪ್ಪು ಸಾಂಬಾರು ಹೇಗಿದೆ ಅಂತ ಹಾಕ್ತಾಯಿದ್ದೀನಿ. ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಡಿಕಾಕ್ಷನ್ ಕೂಡ ರೆಡಿ ಆಗ್ತಾಯಿದೆ. ಯಾರಿಗಾದರೂ ಕಾಫಿ ಬೇಕಾ ಖಂಡಿತ ಕಳಿಸ್ಕೊಡ್ತೀನಿ. ನನ್ನ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದೀರಿ. ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಕೂಡ ಹಾಕಿ ಹೇಗಿತ್ತು ಇವತ್ತಿನ ವಿಡಿಯೋ ಅಂತ ಹೇಳಿಬಿಟ್ಟು. ಏನಾದರೂ ತಪ್ಪಿದರೆ ದಯವಿಟ್ಟು ಒಂದು ಕ್ಷಮೆ ಇರಲಿ. ಹಾಗೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್, ಅದರಲ್ಲೂ ಹೊಸಬ್ರು ಯಾರು ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬರ್ ಮಾಡಿಕೊಂಡು ವಿಡಿಯೋನ ನೋಡಿ. ಹಾಗೆ ನೋಡೋದ್ರಿಂದ ನನಗೂ ಕೂಡ ಒಂದು ಸ್ವಲ್ಪನಾದರೂ ಹೆಲ್ಪ್ ಆಗುತ್ತೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಹಾಗೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಲೇ ಪೂರ್ತಿಯಾಗಿ ನೋಡಿದ್ದಕ್ಕೆ ನಿಮಗೆಲ್ಲ ಧನ್ಯವಾದ ಹೇಳ್ತಾ ಇದ್ದೀನಿ. ನನ್ನ ವಿಡಿಯೋನ ಪೂರ್ತಿಯಾಗಿ ನೋಡಿ ಆದಷ್ಟು ಸಪೋರ್ಟ್ ಮಾಡಿ. ಯಾರಿಗೆಲ್ಲ ಅಳಬೆ ಸಾರು ಬೇಕಾದರೆ ಖಂಡಿತ ಪಾರ್ಸಲ್ ಮಾಡ್ತೀನಿ, ಬೇಕು ಅಂದರೆ ಹೇಳಿ, ಓಕೆನಾ. ಈ ಸಾಂಬಾರಂತೂ ಖಾಲಿ ಮಾಡ್ತೀನಿ ನಾನು ಇವತ್ತು. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಲ್ಲ, ಸ್ಮೆಲ್ ಅಂತೂ ಚೆನ್ನಾಗಿ ಬರ್ತಾಯಿದೆ. ನಮ್ಮ ಮನೆ ತುಂಬ ಸ್ಮೆಲ್ ಆಗಿದೆ. ಓಕೆ, ನನ್ನ ಅಳಬೆ ಸಾಂಬಾರು, ಉಪ್ಪು ಸಾಂಬಾರು ರೆಡಿ ಆಯಿತು. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನು ದಯವಿಟ್ಟು ಮರಿಬೇಡಿ. ಬಾಯ್.